ನೋಡಿ, ಸರ್ಕಾರ ಡಿಜಿಟಲೀಕರಣ ಮಾಡಬೇಕು. ಈ ಖಾತೆಗಳನ್ನ ಮಾಡೋದ್ರ ಮೂಲಕ ಲಂಚ ಪಡ್ಕೊಳ್ಳೋರಿಗೆ, ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಬೇಕು ಅನ್ಕೊಳ್ಳುತ್ತೆ. ಬಟ್ ಸರ್ಕಾರದ ಈ ಡಿಜಿಟಲೀಕರಣನೇ ಈ ಅಧಿಕಾರಿಗಳಿಗೆ ಬಂಡವಾಳ ಆದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆದೇಶಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಡೋಂಟ್ ಕೇರ್ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಮಹದೇವಪುರದಲ್ಲಿ ಪಾಲಿಕೆ ಅಧಿಕಾರಿಗಳ ಅಂಧ ದರ್ಬಾರ್ ನಡೀತಾ ಇದೆ ಅನ್ನುವಂತ ಆರೋಪಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಬಾಬುಸಾಪಾಳ್ಯ ಕಟ್ಟಡ ಕುಸಿತ ಪ್ರಕರಣ ಮಾಸ್ತಾ ಇದ್ದಂತೆ ತಮ್ಮ ಕೈ ಚುಳುಕವನ್ನ ತೋರಿಸಿದ್ದಾರಂತೆ ಅಧಿಕಾರಿಗಳು. ಈ ಖಾತಾ ನೆಪದಲ್ಲಿ ನಿಯಮಗಳನ್ನೇ ಗಾಳಿಗೆ ತೂರಿದ್ದಾರೆ ಅಧಿಕಾರಿಗಳು. ದಾಖಲೆ ಸಮೇತ ಅಧಿಕಾರಿಗಳ ಅಕ್ರಮ ಬಿಚ್ಚಿಡ್ತಾ ಇದೆ ನಿಮ್ಮ TV5 ಕನ್ನಡ ವಾಹಿನಿ. ಸರ್ಕಾರದ ಡಿಜಿಟಲೀಕರಣವನ್ನೇ ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಈ ಅಧಿಕಾರಿಗಳು. ಸಿಎಂ ಆದೇಶ ಕೊಟ್ಟಿದ್ರು ಕೂಡ ಅದ್ಯಾವುದನ್ನು ಪಾಲಿಸ್ತಾ ಇಲ್ಲ. ಮಹದೇವಪುರದಲ್ಲಿ ಪಾಲಿಕೆ ಅಧಿಕಾರಿಗಳು ತಮಗೆ ಬೇಕಾದಂಗೆ ಅಂಧ ದರ್ಬಾರ್ ನಡೆಸ್ತಾ ಇದ್ದಾರೆ. ಬಾಬುಸಾಪಾಳ್ಯ ಕಟ್ಟಡ ಕುಸಿತ ಪ್ರಕರಣ ಮಾಸ್ತಾ ಇದ್ದಂತೆ ಈಗ ಮತ್ತೆ ತಮ್ಮ ಕೈ ಚುಳುಕವನ್ನ ತೋರಿಸ್ತಿದ್ದಾರೆ. ಈ ಖಾತಕ್ಕೆ ಸಂಬಂಧಪಟ್ಟಂತೆ ಏನೇನ್ ನಿಯಮಗಳಿರ್ತವೆ, ಅದ್ಯಾವ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಈ ಖಾತ ನಡಿಬೇಕು ಅಂತ ಅಂದ್ರೆ ಈ ಖಾತವನ್ನ ಮಾಡಿಸ್ಕೊಳ್ಬೇಕು ಅಂದ್ರೆ ಇಂಥದ್ದೇ ನಿಯಮಗಳಿರುತ್ತೆ, ಇಂಥದ್ದೇ ಆ ನಿಯಮಗಳನ್ನು ಪಾಲಿಸ್ಕೊಂಡು ಮಾಡಿಸ್ಕೊಳ್ಬೇಕಾಗುತ್ತೆ. ಬಟ್ ಅದ್ಯಾವುದನ್ನು ಕೂಡ ಈ ಅಧಿಕಾರಿಗಳು ಫಾಲೋ ಮಾಡ್ತಾ ಇಲ್ಲ. ತಮಗೆ ಬೇಕಾದಂಗೆ ಇಲ್ಲಿ ಅಂಧ ದರ್ಬಾರ್ ನಡೆಸ್ತಾ ಇದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಹಿತವಾಗಿ ನಾವು ಇವ್ರು ಯಾವ ರೀತಿಯಾಗಿ ತಮ್ಮ ಕೈ ಚುಳುಕ ತೋರಿಸ್ತಿದ್ದಾರೆ, ಯಾವ ರೀತಿ ಇದನ್ನ ತಾವು ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳ ಸಮೇತನೇ ನಾವು ವರದಿ ಮಾಡ್ತಾ ಇದ್ದೀವಿ. ಅದರ ದಾಖಲೆಗಳೆಲ್ಲವೂ ಕೂಡ TV5 ಕನ್ನಡಕ್ಕೆ ಲಭ್ಯವಾಗಿದೆ. ಮಹದೇವಪುರ ವಲಯದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಅಂಧ ದರ್ಬಾರ್ಗೆ ಸಂಬಂಧಪಟ್ಟಂತೆ ನಾವು ವರದಿ ಬಿಚ್ಚಿಡ್ತಾ ಇದ್ದೀವಿ. ಕಂಪ್ಯೂಟರ್ ಕಾಪಿಲ್ಲ ನೋಡಿ, ಇಂಥ ವಾಲ್ಯೂಮ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಸಾರ್ವಜನಿಕರು ನೋಡಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಮಹದೇವಪುರ ವಲಯದ 946ಕ್ಕೂ ಹೆಚ್ಚು ಸ್ವತ್ತುಗಳಿಗೆ ಖಾತಾ ಹಂಚಿಕೆ ಆಗಿದೆ ಅನ್ನುವಂತ ಆರೋಪ ಇದೆ. ಅಪೂರ್ಣ ಅಪಾರ್ಟ್ಮೆಂಟ್ ಮನೆ ಬಡಾವಣೆಗಳಿಗೆ ಬಿ ಖಾತಾವನ್ನ ಹಂಚಿಕೆ ಮಾಡಿದ್ದಾರೆ ಅಂತ ಆರೋಪ. ಯಾವುದೇ ಪ್ರಮಾಣ ಪತ್ರ ಪಡೆದೇ ಇದ್ರೂ ಕೂಡ ಬಿ ಖಾತಾ ಹಂಚಿಕೆ ಮಾಡಲಾಗಿದೆ ಅಂತ. ವಸತಿ ಸಮುಚ್ಚಯ ಕಟ್ಟಡಗಳ ಸಾಮರ್ಥ್ಯ ಪ್ರಮಾಣ ಪತ್ರ, ಬೆಸ್ಕಾಂ ಸಂಪರ್ಕ ಪ್ರಮಾಣ ಪತ್ರ, ಸ್ವಾಧೀನಕ್ಕೆ ಅರ್ಹರಿರುವಂತಹ ಭಾವಚಿತ್ರ, ನಕ್ಷೆ ಮಂಜೂರಾತಿ ಯಾವುದನ್ನು ಕೂಡ ಪಡ್ಕೊಂಡಿಲ್ಲ ಇಲ್ಲಿ. ಹಾಗೆ ಖಾತಾ ಹಂಚಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದೆ. ವಸತಿ ಸಮುಚ್ಚಯಕ್ಕೆ ಅಧಿಕಾರಿಗಳಿಂದಾನೇ ಕಂದಾಯ ನಿಗದಿಯ ಆರೋಪ ಬಂದಿದೆ. ಮೇಲಧಿಕಾರಿಗಳ ಅನುಮೋದನೆ, ಕಡತಗಳ ಸಂಖ್ಯೆ ಇಲ್ಲದೇನೆ ಕಂದಾಯವನ್ನ ಹೇಗ್ ನಿಗದಿ ಮಾಡಿದ್ರಿ, ಹೇಗ್ ಖಾತಾವನ್ನ ಹಂಚಿಕೆ ಮಾಡಿದ್ರಿ? ಸಹಾಯಕ ಕಂದಾಯ ಅಧಿಕಾರಿ ಇಂದ್ರಜಿತ್ ಲಂಬಾಣಿ, ಸಿಬ್ಬಂದಿ ಗೋವಿಂದರಾಜ್, ರಾಜೇಶ್, ದೇವಿಕಾಶ್ರೀ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪಗಳಿದು. 946ಕ್ಕೂ ಹೆಚ್ಚು ಅಪೂರ್ಣ ಅಪಾರ್ಟ್ಮೆಂಟ್ ಇರ್ಬೋದು, ಮನೆ ಬಡಾವಣೆ, ಇದೆಲ್ಲದಕ್ಕೂ ಕೂಡ ಖಾತಾ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಪಡ್ಕೊಂಡಿಲ್ಲ. ಬೆಸ್ಕಾಂ ಸಂಪರ್ಕ ಪ್ರಮಾಣ ಪತ್ರ ಇರ್ಬೋದು, ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅರ್ಹರಿರುವಂತ ಅವರ ಭಾವಚಿತ್ರ, ನಕ್ಷೆ ಮಂಜೂರಾತಿ ಇದ್ಯಾವುದನ್ನು ಪಡ್ಕೊಂಡಿಲ್ಲ. ತಮಗೆ ಬೇಕಾದಂಗೆ ಮನಸೋ ಇಚ್ಛೆ ಇಲ್ಲಿ ದರ್ಬಾರ್ ಮಾಡ್ತಿದ್ದಾರೆ, ಖಾತಾ ಹಂಚಿಕೆ ಮಾಡ್ತಿದ್ದಾರೆ. ಈ ರೀತಿ ಇವ್ರು ಖಾತಾ ಹಂಚಿಕೆ ಮಾಡ್ತಿದ್ದಾರೆ ಅಂದ್ರೆ ಇವ್ರ ಜೇಬಿಗೆ ಎಷ್ಟು ಹೋಗ್ತಾ ಇದೆ, ಇವ್ರು ಇದ್ರಲ್ಲಿ ಶಾಮೀಲ್ ಆಗ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಎಷ್ಟು ಲಂಚ ಕೊಡ್ಲಾಗ್ತಾ ಇದೆ? ಹಾಗಾದ್ರೆ ಅದು ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾತಕ್ಕಾಗಿ ಇವರು ಪಾಲಿಕೆಯ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ತಮಗ್ ಬಂದಂತೆ ಮನ್ಸೋ ಇಚ್ಛೆ ಈ ರೀತಿ ಖಾತಾ ಹಂಚಿಕೆ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ. ಸರ್ಕಾರದ ಡಿಜಿಟಲೀಕರಣ ಏನಿದೆ, ಎಲ್ಲ ಡಿಜಿಟಲೈಸ್ ಆಗಬೇಕು, ಕಾಗದಗಳನ್ನ ಬಳಸೋದು ಬೇಡ, ಎಲ್ಲವೂ ಕೂಡ ಇಂಟರ್ನೆಟ್ ಅಲ್ಲೇ ಲಭ್ಯವಾಗಬೇಕು. ಯಾವ್ಯಾವ ಖಾತೆಯನ್ನು ಯಾರ್ಯಾರು ಹೊಂದಿದ್ದಾರೆ, ಎಲ್ಲೆಲ್ಲಿ ಯಾರ್ಯಾರಿಗೆ ಜಮೀನಿದೆ, ಎಷ್ಟಿದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಂಟರ್ನೆಟ್ ಅಲ್ಲೇ ಸಿಗೋ ರೀತಿಯಾಗಿ ಮಾಡಬೇಕು ಅಂತ ಏನಿದೆ ಸರ್ಕಾರದ ರೂಲ್ಸು, ಅದನ್ನೇ ಈಗ ತಮ್ಮ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ಖಾತಾವನ್ನ ರೆಡಿ ಮಾಡಿಕೊಡೋದು, ತಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತೆಗೆದುಕೊಂಡು ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿಬಂದಿವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಹಿಡ್ಕೊಂಡು ಕೆಲವರು ಅಲ್ಲಿ ಆರೋಪವನ್ನ ಮಾಡಿದ್ದಾರೆ. TV5 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಅಕ್ರಮವಾಗಿ ಈ ರೀತಿಯಾಗಿ ಯಾರ್ಯಾರು ಈ ಖಾತಾ ಮಾಡೋದಕ್ಕೆ ಅಂತೇಳಿ ಭಾಗ್ಯ ಆಗ್ತಾ ಇದ್ದಾರೋ ಅವರೆಲ್ಲರ ಬಗ್ಗೆ ಕೂಡ ಅವ್ರ ಹೆಸರುಗಳನ್ನು ಹೇಳಿ ಆರೋಪ ಮಾಡಿರೋದು ಕಂಡು ಬಂದಿದೆ. ಅದರಲ್ಲಿ ಯಾರ್ಯಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂದರೆ ಸಹಾಯಕ ಕಂದಾಯ ಅಧಿಕಾರಿಯಾಗಿರುವಂಥ ಇಂದ್ರಜಿತ್ ಲಂಬಾಣಿ,
ಸಿಬ್ಬಂದಿ ಗೋವಿಂದರಾಜ್, ರಾಜೇಶ್ ಹಾಗೂ ದೇವಿಕಾ ಶ್ರೀ ಇವ್ರ ವಿರುದ್ಧ ಕೇಳಿಬಂದಿರುವಂತ ಗಂಭೀರ ಆರೋಪ. ಇಂದ್ರಜಿತ್ ಲಂಬಾಣಿ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಮತ್ತೆ 3 ಜನ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಈ ರೀತಿಯಾಗಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ. ಹಾಗಾದ್ರೆ ಇವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತೇಳಿ ಯಾರು ಗಮನ ಹರಿಸ್ತಾ ಇಲ್ವಾ? ಸರ್ಕಾರದ ಎಲ್ಲಾ ನಿಯಮಗಳನ್ನ, ಪಾಲಿಕೆಯ ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿ ಅಂಧಾ ದರ್ಬಾರ್ ನಡೆಸ್ತಾ ಇದ್ರೆ ಹಾಗೆ ಬಿಟ್ಬಿಡ್ಬೇಕಾ ಅಂತ. ಸರ್, ಈಗ ಪಾಲಿಕೆಗೆ ಬಂದಿರೋ ದುಡ್ಡಕ್ಕಿಂತವೇ ಹೆಚ್ಚಾಗಿ ಅಧಿಕಾರಿಗಳ ಜಾಬಿಗೆ ಬಂದಿರೋ ದುಡ್ಡೇ ಹೆಚ್ಚು. ಉದಾಹರಣೆಗೆ ಬಾಬುಸಾಬ್ ಪಾಲ್ಯ ವಾರ್ಡ್ ನಂಬರ್ 25 ವರ್ಮಾವು ವಿಲೇಜು ಮಾದೇವಪುರ ಝೋನ್ಗೆ ಬರೋಕ್ಕಂತ ಈ ವ್ಯಾಪ್ತಿಯಲ್ಲಿ ಇಂದ್ರಜಿತ್ ಲಂಬಾಣಿ ಮತ್ತು ಸಹೋದ್ಯೋಗಿಗಳು ಎಲ್ಲ ಸೇರಿ 4 ಜನ ಸಹೋದ್ಯೋಗಿಗಳು, ಉದಾಹರಣೆ ರಾಜೇಶ್, ಗೋವಿಂದರಾಜು ಹಾಗೂ ದಿವ್ಯಶ್ರೀ, ದೇವಿಕಾಶ್ರೀ, ಇವ್ರು 4 ಜನ ಸೇರಿ ತರಾತುರಿಯಲ್ಲಿ ಏನು ಮಾಡಿದ್ದಾರೆ, ಕಟ್ಟಡ ನಿರ್ಮಾಣ ಹಂತದಲ್ಲಿರುವಂಥ ಕಟ್ಟಡಗಳಿಗೆ ಖಾತೆಗಳನ್ನು ಇಶ್ಯೂ ಮಾಡಿದ್ದಾರೆ. ಸರಿಸುಮಾರು 946 ಖಾತೆ ಕೊಟ್ಟವ್ರೆ. ಆ 946 ಖಾತೆಗಳಿಗೆ ತರಾತುರಿ ಎಂಟ್ರಿ ಮಾಡಿ ಫೈಲ್ ನಂಬರ್ ಇಲ್ಲ. ಹಿರಿಯ ಅಧಿಕಾರಿಗಳ ಹತ್ರ ಸುಪರ್ದಿ ಪಡೆದು ಅದನ್ನು ಮಾಡಬೇಕಾಗಿದ್ದು ಅದನ್ನೂ ಮಾಡಿಲ್ಲ. ಇವ್ರು ಇಷ್ಟ ಬಂದಂಗೆ ಎಲ್ಲ ಅಧಿಕಾರ ದಾಹದಿಂದ ಹಾಗೂ ದುಡ್ಡಿನ ವ್ಯಾಮೋಹದಿಂದ ಎಲ್ಲ ಅಧಿಕಾರಿಗಳಿಂದ ಪಡಿಬೇಕಾಗಿರೋಕ್ಕಂಥ ಮೂಲ ಸವಲತ್ತುಗಳನ್ನು ಪಡೆದೆ ಆ ಬಿಲ್ಡಿಂಗಲ್ಲಿ ಬಂದ್ಬಿಟ್ಟು ಇವತ್ತು ನಿರ್ಮಾಣ ಹಂತದಲ್ಲಿದೆ. ಉದಾಹರಣೆಗೆ ಈ ಬಿಲ್ಡಿಂಗು ಬಾಬುಸಾಬ್ ಪಾಲ್ಯದಲ್ಲಿ ಇದಕ್ಕೆ ಬೆಸ್ಕಾಮ್ ಇಲ್ಲ, ವಾಟರ್ ಸಪ್ಲೈ ಇಲ್ಲ. ಇದಕ್ಕಾದರೆ ಇಂಡಿವಿಜುವಲ್ ಖಾತೆಗಳು ಇಶ್ಯೂ ಮಾಡಿರ್ತಾರೆ. ಸರಿ, ಬಾಬುಸಾಬ್ ಪಾಳ್ಯದಲ್ಲೇ ಹೌದು, ಇದು ಬಾಬುಸಾಬ್ ಪಾಲ್ಯ ವರ್ಮಾವಲ್ಲಿರೋದು. ಈ ಕಟ್ಟಡ ನಿರ್ಮಾಣ ಹಂತದಲ್ಲಿ ಇಲ್ಲ, ಇದು ಅಂಡರ್ ಕನ್ಸ್ಟ್ರಕ್ಷನ್. ಇದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಸರ್ಕಾರ ಡಿಜಿಟಲೀಕರಣ ಮಾಡಬೇಕು, ಡಿಜಿಟಲೈಸ್ ಆಗೋದ್ರ ಮೂಲಕ ಎಲ್ಲ ಖಾತೆಗಳು ಕೂಡ ಆನ್ಲೈನಲ್ಲೇ ಸಿಗಬೇಕು ಅನ್ನುವಂಥ ಒಂದು ಆದೇಶವನ್ನ ಕೊಟ್ಟಿದೆ. ಅದೇ ಆದೇಶವನ್ನೇ ಈ ಭ್ರಷ್ಟ ಅಧಿಕಾರಿಗಳು ತಮ್ಮ ಬಂಡವಾಳ ಮಾಡ್ಕೊಳ್ತಿದಾರಾ ಅಂತ? ಖಂಡಿತವಾಗ್ಲೂ ಆ ತರದ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಎಲ್ಲವೂ ಕೂಡ ಈ ಖಾತಾ ಮಾಡಬೇಕು, ಡಿಜಿಟಲೈಸ್ ಮಾಡಬೇಕು, ಸಾಫ್ಟ್ ಕಾಪಿಗಳು ಜನರೇಟ್ ಆಗ್ಬೇಕು ಅನ್ನೋಂತ ಇಶ್ಯೂಗಳಿದ್ದಾಗ ಇವರು ತರಾತುರಿಯಲ್ಲಿ ಯಾವುದೇ ರೀತಿಯ ನಿಯಮಗಳನ್ನ ಪಾಲನೆ ಮಾಡದೇನೆ ಈ ತರದ ಒಂದು ಕಟ್ಟಡಗಳಿಗೆ, ವಸತಿ ಸಮುಚ್ಚಯಗಳಿಗೆ ಖಾತೆಗಳು ಹಂಚಿಕೆ ಮಾಡುವಂತದ್ದು. ಯಾರುಗಳ ಅಧಿಕಾರ ವ್ಯಾಪ್ತಿ ಕೂಡ ಖಾತೆ ಹಂಚಿಕೆ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ. ಆದ್ರೆ ಅವರಿಗೆ ಒಂದಿಷ್ಟು ಸ್ಕ್ವೇರ್ ಫೀಟ್ ಗಳನ್ನ ನಿಗದಿ ಮಾಡಲಾಗುತ್ತೆ. ಆದ್ರೆ ಇವರು 7,000, 8,000, 10,000 ಸ್ಕ್ವೇರ್ ಫೀಟ್ ಗಳಿಗೂ ಇವರು ಅನುಮತಿ ನೀಡ್ತಾರೆ ಅನ್ನುವಂಥದ್ದು. ಸಂಬಂಧಪಟ್ಟ ದಾಖಲೆಗಳು ಕೂಡ ಈಗ ನಾವು ನೋಡ್ತಾ ಇದ್ವಿ. ಏನಂತಂದ್ರೆ ಮೇಲಧಿಕಾರಿಗಳು, ಕಂದಾಯ ಅಧಿಕಾರಿಗಳ, BBMP ಕಂದಾಯ ಅಧಿಕಾರಿಗಳ ಅನುಮತಿಯನ್ನು ಪಡೆದಿಲ್ಲ ಅನ್ನುವಂಥದ್ದು ಈಗ ದೂರುದಾರರ ಆರೋಪ ಆಗಿದೆ. ಈಗ ಸಂಬಂಧಪಟ್ಟಂತಾಗೆ ಈಗಾಗಲೇ ಮುಖ್ಯ ಆಯುಕ್ತರಿಗೂ ಕೂಡ ದೂರು ಸಲ್ಲಿಕೆ ಆಗಿದೆ. ಅವರನ್ನ ವಿಚಾರಣೆ ಕರೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.